ಹಾಯ್ ವೀಕ್ಷಕರೇ, ರುಚಿ ಅಡುಗೆಗೆ ಸ್ವಾಗತ. ಇದೇನು ಮಳೆಗಾಲದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನಾನು ಮಾಡಿ ತೋರಿಸ್ತೀನಿ ಹೇಗಂತ. ಒಣಗಿಸಿಟ್ಟಿರೋ ಮಾವಿನಕಾಯಿನ ತಗೊಂಡು ಚೆನ್ನಾಗಿ ತೊಳಿಬೇಕು. ಅದನ್ನು ಫಸ್ಟು ನೆಕ್ಸ್ಟ್ ಬಿಸಿ ನೀರಿಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಡಿ. ಹೀಗೆ 2 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ಇದಕ್ಕೊಂದು ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಚಮಚ ಸಾಸಿವೆ, 1/4 ಚಮಚ ಮೆಣಸಿನಕಾಳು, 1/4 ಚಮಚ ಜೀರಿಗೆ, 1/4 ಚಮಚ ಮೆಂತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಟಪಟ ಅಂತ ತಕ್ಷಣ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಬಿಡಿ. ಇದು ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ತರಿಬರಿ ಪೌಡ್ರ್ ಮಾಡ್ಕೋಬೇಕು. ಒಣಗಿದ ಮಾವಿನಕಾಯಿ ನಮ್ಮನೇಲಿಲ್ಲ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತೀರಾ? ಮಾರ್ಕೆಟಲ್ಲಿ ಒಣಗಿದ ಮಾವಿನಕಾಯಿ ಸಿಗುತ್ತೆ, ಆರಾಮಾಗಿ ತೊಗೊಂಬಂದು ಮಾಡ್ಕೋಬೋದು. ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿನ ಹಾಕ್ಕೊಳ್ಳೋಣ. 3 ಸ್ಪೂನು ನಾವು ಮಸಾಲ ರುಬ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಹಾಕ್ಕೊಳ್ಳೋಣ. 1 ಚಮಚ ಅಚ್ಕಾರದ ಪುಡಿ, ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಮಾವಿನಕಾಯಲ್ಲಿ ಮೊದಲೇ ಉಪ್ಪಿರುತ್ತೆ, ಉಪ್ಪು ಹಾಕಿ ಒಣಗಿಸಿರ್ತಾರಲ್ವ ಅದರಿಂದ ಉಪ್ಪು ಕಮ್ಮಿ ಹಾಕ್ಕೋಬೇಕು. 1/4 ಚಮಚ ಅರಿಶಿನ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಅಲ್ವಾ? ಅದಕ್ಕೆ ಏನು ಮಾಡಬೇಕು, ನಾವು ಮಾವಿನಕಾಯಿನ ನೆನೆಸಿಟ್ಟಿರ್ತೀವಲ್ಲ ಆ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಉಪ್ಪಿನಕಾಯಿ ಅಂದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಿಟಪಟ ಅಂದಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಇಷ್ಟಪಡ್ದಿರೋ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವರೆಗೂ. ಈಗ ಒಗ್ಗರಣೆ ರೆಡಿ ಇದೆ. ಇದನ್ನು ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಗಾಜಿನ ಬಾಟ್ಲಿಗೆ ಅಥವಾ ಉಪ್ಪಿನಕಾಯಿ ಜಾಡಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಕೆಡೋದಿಲ್ಲ. ಈ ಥರ ಮಾವಿನಕಾಯಿ ಸೀಸನ್ ಇಲ್ಲದಾಗ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೀವು ಬೇಸಿಗೆಗಾಲದಲ್ಲಿ ಈ ಥರ ಡ್ರೈ ಮಾವಿನಕಾಯಿ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ.